ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇರಾನ್ಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೊಸ ಬೆದರಿಕೆಯನ್ನ ಹಾಕಿದ್ದಾರೆ. ಒಪ್ಪಂದಕ್ಕೆ ಬಾರದಿದ್ರೆ ಮಾರಕ ದಾಳಿಯನ್ನ ಎದುರಿಸಬೇಕು. ಇಂಧನ ಸೌಲಭ್ಯಗಳು, ವಿದ್ಯುತ್ ಸ್ಥಾವರಗಳು ಮತ್ತು ಪ್ರಮುಖ ಸೇತುವೆಗಳನ್ನ ಟಾರ್ಗೆಟ್ ಮಾಡೋದಾಗಿ ಬೆದರಿಕೆಯನ್ನ ಹಾಕಿದ್ದಾರೆ. ಇರಾನ್ಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೊಸ ಬೆದರಿಕೆಯನ್ನ ಹಾಕಿದ್ದಾರೆ. ಒಪ್ಪಂದಕ್ಕೆ ಬರಲಿಲ್ಲ ಅಂದ್ರೆ ಮಾರಕ ದಾಳಿಯನ್ನ ನೀವು ಫೇಸ್ ಮಾಡಬೇಕಾಗತ್ತೆ. ಇಂಧನ ಸೌಲಭ್ಯಗಳು, ವಿದ್ಯುತ್ ಸ್ಥಾವರಗಳು ಮತ್ತು ಪ್ರಮುಖ ಸೇತುವೆಗಳನ್ನ ಟಾರ್ಗೆಟ್ ಮಾಡೋದಾಗಿ ಬೆದರಿಕೆಯನ್ನ ಹಾಕಿದ್ದಾರೆ ಡೊನಾಲ್ಡ್ ಟ್ರಂಪ್. ಮಾರ್ಚ್ 26ರಂದು 10 ದಿನಗಳ ಗಡುವನ್ನ ನೀಡಿರ್ತಾರೆ ಟ್ರಂಪ್. ಇವತ್ತಿಗೆ ಅದು ಮುಗ್ದು ಹೋಗುತ್ತೆ. ಏಪ್ರಿಲ್ 6ನೇ ತಾರೀಕು ರಾತ್ರಿ 8 ಗಂಟೆವರೆಗೆ ಒಂದು ಡೆಡ್ಲೈನ್ ನೀಡಿದ್ರು. ಅಷ್ಟರೊಳಗೆ ಹೋರ್ಮುಜ್ ಜಲಸಂಧಿಯನ್ನ ಓಪನ್ ಮಾಡಬೇಕು ಅಂತ ಹೇಳಲಾಗಿತ್ತು. ಇನ್ನು ಆ ಒಂದು ಗಡುವು ಮುಗ್ದು ಹೋಗುತ್ತೆ ಇವತ್ತಿಗೆ. ಹೀಗಾಗಿ ಬೆದರಿಕೆಯನ್ನ ಹಾಕಿದ್ದಾರೆ. ಗಡುವು ಮುಗ್ದಿದೆ, ನೀವು ಒಪ್ಪಂದಕ್ಕೆ ಬರಬೇಕು, ಬರ್ದೇ ಹೋದ್ರೆ ಮಾರಕ ದಾಳಿಯನ್ನ ನೀವು ಎದುರಿಸಬೇಕು. ಈ ಹಿಂದೆಯೂ ಕೂಡ ಮೊನ್ನೆ ಒಂದು ಟ್ವೀಟ್ ಕೂಡ ಮಾಡಿದ್ರು. ಅಂದ್ರೆ ಇನ್ನು 48 ಗಂಟೆಗಳ ಕಾಲ ನಿಮಗೆ ಟೈಮ್ ಇದೆ, ನೀವೇನಾದ್ರೂ ಒಪ್ಪಂದಕ್ಕೆ ಬರಲಿಲ್ಲ ಅಂದ್ರೆ ಇರಾನ್ ಕಂಪ್ಲೀಟ್ ಆಗಿ ನಾಶ ಆಗುತ್ತೆ ಅಂತ ಒಂದು ಟ್ವೀಟ್ ಮೂಲಕ ಎಚ್ಚರಿಕೆಯನ್ನ ಕೂಡ ಮೊನ್ನೆ ನೀಡಿದ್ರು. ಇದೀಗ ಮತ್ತೊಮ್ಮೆ ಟ್ವೀಟ್ ಮಾಡಿದ್ದಾರೆ. ಇಂಧನ ಸೌಲಭ್ಯಗಳು, ವಿದ್ಯುತ್ ಸ್ಥಾವರಗಳು ಹಾಗೂ ಪ್ರಮುಖ ಸೇತುವೆಗಳನ್ನು ಟಾರ್ಗೆಟ್ ಮಾಡೋದಾಗಿ ಬೆದರಿಕೆಯನ್ನು ಹಾಕಲಾಗಿದೆ. ಈ ಹಿಂದೆಯೂ ಕೂಡ ಒಂದು ಇರಾನ್ನ ಪ್ರಮುಖ ಸೇತುವೆಯನ್ನು ಟಾರ್ಗೆಟ್ ಮಾಡಿ ಅಲ್ಲಿ ಆ ಒಂದು ಸೇತುವೆಯನ್ನು ಬ್ಲಾಸ್ಟ್ ಮಾಡಲಾಗಿದೆ. ಮತ್ತೊಮ್ಮೆ ಏನೆಲ್ಲ ಸೇತುವೆಗಳಿದೆ, ಮೇನ್ ಬ್ರಿಡ್ಜಸ್ ಏನಿದೆ ಅದೆಲ್ಲವನ್ನ ಕೂಡ ನಾವು ನಾಶ ಮಾಡ್ತೀವಿ ಅಂತ ಬೆದರಿಕೆಯನ್ನು ಹಾಕಿದ್ದಾರೆ. ಇರಾನ್ಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಈ ರೀತಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ಮಾರ್ಚ್ 26ರಂದು 10 ದಿನಗಳ ಗಡುವನ್ನು ನೀಡಿದ್ರು ಟ್ರಂಪ್. ಆದರೆ ಇವ್ರು ಏನೇ ಹೆದರಿಸಲಿ ಅಥವಾ ಏನೇ ಹೇಳಿದ್ರು ಕೂಡ ಇರಾನ್ ಮಾತ್ರ ಐ ಡೋಂಟ್ ಕೇರ್ ಅಂತ ಹೇಳ್ತಾ ಇದೆ. ಹೋರ್ಮುಜ್ ಚೋಕ್ ಪಾಯಿಂಟ್ ಹಾಗೂ ಬುಷೆಹರ್ ಪರಮಾಣು ಸ್ಥಾವರ, ದಕ್ಷಿಣ ಫಾರ್ಸ್ ಅನಿಲ ಕ್ಷೇತ್ರ, ಖಾರ್ಗ್ ದ್ವೀಪದ ತೈಲ ಕೇಂದ್ರ, ಅಬುದಾನ್ ಸಂಸ್ಕರಣಾಗಾರ ಹಾಗೂ ಬಂದರ್ ಅಬ್ಬಾಸ್ ಸಂಸ್ಕರಣಾಗಾರ ಜೊತೆಗೆ ಇರಾನ್ನ ಬ್ಯಾಲಿಸ್ಟಿಕ್ ಕ್ಷಿಪಣಿ ನೆಲೆಗಳ ಮೇಲೆ ದಾಳಿಯ ಬೆದರಿಕೆ ಕೂಡ ಹಾಕಲಾಗಿದೆ. ಹೋರ್ಮುಜ್ ಚೋಕ್ ಪಾಯಿಂಟ್ ಆಗಿರ್ಬೋದು, ಜೊತೆಗೆ ಬುಷೆಹರ್ ಪರಮಾಣು ಸ್ಥಾವರ, ಇನ್ನೊಂದು ಕಡೆ ದಕ್ಷಿಣ ಫಾರ್ಸ್ ಅನಿಲ ಕ್ಷೇತ್ರ, ಖಾರ್ಗ್ ದ್ವೀಪದ ತೈಲ ಕೇಂದ್ರ, ಹಾಗೆ ಅಬುದಾನ್ ಸಂಸ್ಕರಣಾಗಾರ ಜೊತೆಗೆ ಬಂದರ್ ಅಬ್ಬಾಸ್ ಸಂಸ್ಕರಣಾಗಾರ, ಇರಾನ್ನ ಬ್ಯಾಲಿಸ್ಟಿಕ್ ಕ್ಷಿಪಣಿ ನೆಲೆಗಳ ಮೇಲೆ ದಾಳಿ ಮಾಡ್ತೀವಿ ಅಂತ ಬೆದರಿಕೆಯನ್ನ ಹಾಕಲಾಗಿದೆ. ಅಂದ್ರೆ ಈ ಒಂದು ಡೆಡ್ಲೈನ್ನ ಕೊಡಬೇಕಾದ್ರೆ ಟ್ರಂಪ್ ಹೇಳಿದ್ರು, ಈ ಡೆಡ್ಲೈನ್ ಮುಗಿಯೋವರೆಗೂ 6ನೇ ತಾರೀಕಿನವರೆಗೂ ಕೂಡ ನಾವು ಇರಾನ್ನಲ್ಲಿ ಇಂಧನ ಸ್ಥಾವರ ಆಗಿರ್ಬೋದು ಅಥವಾ ವಿದ್ಯುತ್ ಸ್ಥಾವರಗಳ ಮೇಲೆ ನಾವು ದಾಳಿಯನ್ನ ಮಾಡೋದಿಲ್ಲ ಅಂತ ಹೇಳಿದ್ರು. ಇದೀಗ ಡೆಡ್ಲೈನ್ ಮುಗಿತಾ ಬರ್ತಾ ಇದೆ. ಹೀಗಾಗಿ ಅದನ್ನೇ ನಾವು ಟಾರ್ಗೆಟ್ ಮಾಡಿ ದಾಳಿಯನ್ನ ಮಾಡ್ತೇವೆ ನೆಕ್ಸ್ಟ್ ಅಂತ ಬೆದರಿಕೆಯನ್ನ ಹಾಕಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ಗೆ ಈ ರೀತಿ ಹೊಸ ಬೆದರಿಕೆಯನ್ನ ಒಡ್ಡಿದ್ದಾರೆ. ಒಪ್ಪಂದಕ್ಕೆ ಬನ್ನಿ ಅಥವಾ ಶರಣಾಗಿ, ಇಲ್ಲವಾದಲ್ಲಿ ಮಂಗಳವಾರ ರಾತ್ರಿ ಅಂದ್ರೆ ನಾಳೆ ರಾತ್ರಿ 8 ಗಂಟೆಗೆ ಮಾರಕ ದಾಳಿ ನಡೆಯುತ್ತೆ ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ. ಅಮೆರಿಕ ಇರಾನ್ನ ಇಂಧನ ಸೌಲಭ್ಯಗಳ ಮೇಲೆ ಪ್ರಮುಖ ದಾಳಿಯನ್ನ ನಡೆಸಬಹುದು. ಇದರಿಂದಾಗಿ ಇಡೀ ದೇಶದ ವಿದ್ಯುತ್ ಸರಬರಾಜಿನಲ್ಲಿ ಅಡ್ಡಿ ಉಂಟಾಗಬಹುದಾ ಎನ್ನುವಂತಹ ಭಯ ಕೂಡ ಕಾಡ್ತಾ ಇದೆ. ಇನ್ನು ಇರಾನ್ ಕೂಡ ಹಿಂದೆ ಸರಿಯೋದಕ್ಕೆ ಸಿದ್ಧ ಇಲ್ಲ. ಮಾರ್ಚ್ 26ರಂದು ಟ್ರಂಪ್ 10 ದಿನಗಳ ಅಂತಿಮ ಎಚ್ಚರಿಕೆಯನ್ನ ನೀಡಿದ್ರು. ನಂತರ ಏಪ್ರಿಲ್ 4ರಂದು ಅವರು ಅಂತಿಮ 48 ಗಂಟೆಗಳ ಎಚ್ಚರಿಕೆಯನ್ನ ನೀಡಿದ್ದಾರೆ. ಹೋರ್ಮುಜ್ ಚೋಕ್ ಪಾಯಿಂಟ್ ಆಗಿರ್ಬೋದು, ಇದರ ಜೊತೆಗೆ ಬುಷೆಹರ್ ಪರಮಾಣು ಸ್ಥಾವರ, ದಕ್ಷಿಣ ಫಾರ್ಸ್ ಅನಿಲ ಕ್ಷೇತ್ರ, ಖಾರ್ಗ್ ದ್ವೀಪದ ತೈಲ ಕೇಂದ್ರ, ಅಬದಾನ್ ಸಂಸ್ಕರಣಾಗಾರ, ಬಂದರ್ ಅಬ್ಬಾಸ್ ಸಂಸ್ಕರಣಾಗಾರ, ಇರಾನ್ನ ಬ್ಯಾಲಿಸ್ಟಿಕ್ ಕ್ಷಿಪಣಿ ನೆಲೆಗಳ ಮೇಲೆ ದಾಳಿ ಬೆದರಿಕೆ ಮಾಡೋದಾಗಿ ಎಚ್ಚರಿಕೆಯನ್ನ ನೀಡಲಾಗಿದೆ.